ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿದ್ಯಾರ್ಥಿಗಳಿಗೆ ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ ಪ್ರತಿಯೊಂದು ವಿದ್ಯಾರ್ಥಿಯು 20,000 ಪಡೆದುಕೊಳ್ಳಬಹುದು. ಸೊ ಇದು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು, ಅದೇ ರೀತಿಯಾಗಿ ಯಾವುದಿದ್ರೆ ಈ ಅಮೌಂಟ್ ಬರುತ್ತೆ, ಸೊ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಾವು ಫ್ರೀಯಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಈ 20,000 ಯಾವ ರೀತಿಯಾಗಿ ಪಡೆದುಕೊಳ್ಬೋದು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿಯಾಗಿ ಶೆಂಕ್ಷನ್ ಮಾಡ್ತಾರೆ ಅಂದರೆ, ಸೊ ಲೇಬರ್ ಕಾರ್ಡ್ ಯಾರನ್ನು ಹೊಂದಿರ್ತಾರೋ ಸೊ ಅವರಿಗೆ ಇದು ಅನ್ವಯವಾಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸು, ಲೇಬರ್ ಕಾರ್ಡ್ ಅನ್ನು ಯಾರು ಪಡೆದುಕೊಂಡಿದ್ದೀರೋ ಸೊ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬರ್ತದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸು, ಅಂದ್ರೆ ಕಳೆದ ವರ್ಷದಲ್ಲಿ ಸೊ ಲೇಬರ್ ಕಾರ್ಡ್ ಯಾರು ಹೊಂದಿದ್ರು ಅವರಿಗೆ ಅಮೌಂಟ್ ಬರೋದಿಲ್ಲ ಇನ್ಮೇಲೆ ಅಂತ ಹೇಳಿದ್ರು, ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಆದರೆ ಇದು ಮತ್ತೆ ಬದಲಾವಣೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಖಂಡಿತವಾಗ್ಲೂ ಉಪಯೋಗವಾಗಲಿ ಅಂತ ಸೊ ಇದೊಂದು ಸ್ಕೀಮ್ ಅನ್ನು ಮತ್ತೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಮುಂದೆ ವಿದ್ಯಾಭ್ಯಾಸಕ್ಕೋಸ್ಕರ ಉಪಯೋಗವಾಗುತ್ತೆ ಅಂತ ಮತ್ತೆ ಇದನ್ನು ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಇದಂತೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ ಈ ಸ್ಕಾಲರ್ಶಿಪ್ ಅನ್ನು ಯಾರು ಪಡೆದುಕೊಳ್ಳುತ್ತಾರೆ ಅಂತ ನೋಡೋದಾದ್ರೆ, ಸೊ PUC ವಿದ್ಯಾರ್ಥಿಗಳು, ಹಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು, ಇನ್ನೂ ಇತರ ವಿದ್ಯಾರ್ಥಿಗಳಿಗೆ ಈ ಸ್ಕೀಮ್ ಅನ್ನೋದು ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ರೀತಿಯಾಗಿ ಈ ಸ್ಕಾಲರ್ಶಿಪ್ ಈ ಸ್ಕೀಮ್ ಅನ್ನು ಪಡೆದುಕೊಳ್ಬೇಕಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಅನ್ನು ಹೊಂದಿರಬೇಕು. ಹೌದು ಫ್ರೆಂಡ್ಸ್, ನಿಮ್ಮ ತಾಯಿ, ತಂದೆ ಅಥವಾ ಲೇಬರ್ ಕಾರ್ಡ್ ಅನ್ನು ಹೊಂದಿದ್ರೆ ಮಾತ್ರ ನಿಮಗೆ ಈ ಸ್ಕೀಮ್ ಅನ್ನೋದು ಅನ್ವಯವಾಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ಸ್ಕೀಮ್ ಅನ್ನು ಯಾವ ರೀತಿಯಾಗಿ ಆಗ್ಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೀವೇನಾದ್ರೂ ಲೇಬರ್ ಕಾರ್ಡ್ ಅನ್ನು ಹೊಂದಿದ್ರೆ ಅಂದ್ರೆ ನಿಮ್ಮ ಪೋಷಕರು ಹೊಂದಿದ್ರೆ, ಸೊ ನಿಮಗೆ ತಿಳಿದಿರುವ ಹಾಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಇದನ್ನು 2 ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು ಫ್ರೆಂಡ್ಸ್, ಇದು ಮೊದಲನೇದಾಗಿ ನಿಮ್ಮ ಹತ್ತಿರ ಇರುವ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು, ಇಲ್ಲಾಂದ್ರೆ ನಿಮ್ಮ ಆನ್ಲೈನ್ ಸೆಂಟರ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು. ಹೌದು ಫ್ರೆಂಡ್ಸ್, ಇದು 2 ರೀತಿಯಾಗಿ ಅಪ್ಲೈ ಕೂಡ ಮಾಡಬಹುದು. ನಿಮ್ಗೇನಾದ್ರೂ ಗ್ರಾಮ ಒನ್ ಹತ್ತಿರ ಇದ್ರೆ ಸೊ ಅಲ್ಲೋಗಿ ಅಪ್ಲೈ ಮಾಡ್ರಿ ಫ್ರೆಂಡ್ಸ್, ಇಲ್ಲಾಂದ್ರೆ ಆನ್ಲೈನ್ ಸೆಂಟರ್ ಹತ್ತಿರ ಇದ್ರೆ ಅಲ್ಲೋಗಿ ಅಪ್ಲೈ ಮಾಡ್ರಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ ಇದು ಲಾಸ್ಟ್ ಡೇಟ್ ಯಾವಾಗ, ಇನ್ನೂ ಇದೆಯಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನು ಫೆಬ್ರವರಿ 20 ಒಳಗೆ ಯಾರು ಇನ್ನೂ ಹಾಕಿಲ್ಲ ಹಾಕ್ರಿ ಫ್ರೆಂಡ್ಸ್. ಫೆಬ್ರವರಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ಬೋದು. ಫೆಬ್ರವರಿ 20ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಇನ್ನು ಯಾರು ಅರ್ಜಿ ಹಾಕಿಲ್ಲ ಈಗಲೇ ಅರ್ಜಿ ಹಾಕ್ರಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು. ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಒತ್ತಿ. ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಾವು ಫ್ರೀಯಾಗಿ ನೋಡಬಹುದು. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.